ಬಾಗಿ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರ ದಿವ್ಯ ಅಡಿದವರಿಗೆ ಪಡಮಟ್ಟು ಶಿವಸ್ವರೂಪಿಗಳಾದಂತಹೆಲ್ಲರಿಗೂ ಕೂಡ ವಂದನೆಗಳನ್ನ ಹೇಳಿ ಆತ್ಮೀಯ ವಿಚಾರ ಸಾಗರ ಗ್ರಂಥದ 6ನೇ ತರಂಗದಲ್ಲಿ 376ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವಿಚಾರ ಸಾಗರ 6ನೇ ತರಂಗ 376ನೇ ಅಂಕದಿಂದ ಇವತ್ತು ವಿಷಯ ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ಏನ್ ನಡೀತು ವಿಷಯ? ಶಿಷ್ಯ ಪ್ರಶ್ನೆ ಮಾಡಿದ. ಏನಂತ ಮಾಡಿದ? 3 ಪ್ರಶ್ನೆ ಮಾಡಿದ. ನಾಳೆ ಯಾರು? ಗುರುಗಳನ್ನು ಕೇಳಿದ, ನಾಳೆ ಯಾರು? ಅವಾಗ ಗುರುಗಳು ಹೇಳಿದರು, ಸಚ್ಚಿತ್ತಾನಂದ ಸ್ವರೂಪನಾದ ಆ ಪರಬ್ರಹ್ಮ ಸ್ವರೂಪನೇ ನೀ ಅದೇ ಹೇಳಿದರು. ಆಯ್ತು, ಬರೋಬ್ಬರಿ ಆಯ್ತು. ಈ ವಿಶಾಲವಾದ ಈ ಸೃಷ್ಟಿ ಜಗತ್ ಇದನ್ನ ಯಾರು ಹುಟ್ಟಿದ? ಈ ಜಗತ್ತಿಗೆ ಕಾರಣ ಏನ್? ಯಾಕಂದ್ರೆ ನೈಯಾಯಿಕರು ಪರಮಾಣುಗಳೇ ಕಾರಣ ಜಗತ್ತಿಗೆ ಅಂತ ಹೇಳ್ತಾರೆ. ಸಾಂಖ್ಯರು ಪ್ರಕೃತಿಯೇ ಕಾರಣ ಜಗತ್ತಿಗೆ ಅಂತ ಅವ್ರು ಹೇಳ್ತಾರೆ. ಇನ್ನೂ ಅನೇಕರು ಏನೇನು ಹೇಳ್ತಾರೆ. ಮತ್ ಏನ್ ನಾವು ತಿಳ್ಕೊಬೇಕು? ಅದಕ್ಕೆ ಜಗತ್ತಿಗೆ ಕಾರಣ ಅರ್ಥಾತ್ ಈ ಜಗತ್ಯ ಎದರಿಂದ ಹುಟ್ಟ್ಯದ ಅಂತ ಕೇಳ್ದ. ಅದಕ್ಕೆ ಉತ್ತರ ಹೇಳ ಏನಂತ ಹೇಳಿದ್ರೆ, ಆ ಮಾಯ ಅಂತೂ ಪ್ರಕೃತಿ ವಿದ್ಯಾ ಮಾಯಿನಂತೂ ಮಹೇಶ್ವರಂ ಅಂತ ಶ್ವೇತಾಶ್ವತರ ಉಪನಿಷತ್ತಿನ ಪ್ರಮಾಣ ಕೊಟ್ಟು ಆ ಮಾಯಾ ಉಪಾಧಿಯುಳ್ಳ ಈಶ್ವರ ಏನಂದ್ರೆ ಅವನೇ ಈ ಸೃಷ್ಟಿಯನ್ನು ಮಾಡಿ ಆಡ್ಬೇಕು. ಅವು ನೈಯಾಯಿಕರ ಪರಮಾಣುಗಳಾಗಲಿ, ಸಾಂಖ್ಯರ ಪ್ರಕೃತಿ ಆಗಲಿ, ಅವರು ಜಡ, ಅವ್ರು ತಮಗೂ ಇಲ್ಲ, ಏನೋ ಅಂದ್ರೆ ಏನು ಹುಟ್ಟಿಸ್ತಾವ ಅಂತೇಳಿ ಈ ಈಶ್ವರ ಮಾಯಾ ಉಪಾಧಿಯುಳ್ಳ ಬ್ರಹ್ಮಚೇತನಕ್ಕೆ ಮಾಯಾ ಉಪಾಧಿಯಾಗಿ ಮಹೇಶ್ವರ ಈಶ್ವರ ಅಂತ ಹೇಳಲ್ಪಡ್ತಾನೆ. ಅವ ಚೇತನ ಸ್ವರೂಪದ, ಸರ್ವಜ್ಞನ, ಸರ್ವಕರ್ತ ಅದನ್ನ, ಸರ್ವಶಕ್ತದ ಅಂತ ಈ ಜಗತ್ತ ಹುಟ್ಟಿಸ ತಿಳ್ಕೊಂಬ. ಆಯ್ತು, 2 ಪ್ರಶ್ನೆ ಆಗ. ಮತ್ತ 3ನೇ ಪ್ರಶ್ನೆ ಮಾಡ. ಏನಂತ ಮಾಡ? ಮೋಕ್ಷಕ್ಕೆ ಕಾರಣ ಏನಲ್ಲ ಅಂದ್ರೆ ನಾವು ಮೋಕ್ಷ ಪಡಿಬೇಕಾದ್ರೆ ಏನ ಅದಕ್ಕೆ ಕರ್ಮ ಕಾರಣ, ಏನು ಉಪಾಸನಾ ಕಾರಣ, ಏನ ಜ್ಞಾನ ಕಾರಣ, ಏನ ಕರ್ಮ ಉಪಾಸನ 2 ಕಾರಣ, ಅಥವಾ ಜ್ಞಾನ ಕರ್ಮ ಇವು 2 ಕಾರಣ. ಮೋಕ್ಷ ನಮಗೆ ಬೇಕಾಗಿದೆ. ಮತ್ತ ಅದಕ್ಕೆ ಸಾಧನ ಯಾವುದು? ಅದಕ್ಕೆ ಈಗ 376ನೇ ಅಂಕದಿಂದ ಕರ್ಮ और उपासना मुक्ति के हेतु नए कर्म उपासना ಇವು ಏನದವಲ್ಲ ಅವು ಮುಕ್ತಿಗೆ ಕಾರಣ ಆಗಿಲ್ಲ. ಅಂದ್ರ ಅಲ್ಲಿ ಹಿಂದ ಹಿಂದ ಇದು
10ನೇ ದೋಹಾದಲ್ಲಿ ಹೇತು ಮೋಕ್ಷಕೋ ಜ್ಞಾನ ಏಕ ಜ್ಞಾನ ಒಂದೇ ಕಾರಣ ಐತಿ ಅಂತ ದೋದಾಗ ಹೇಳಿ. ಮತ್ತೆ ಕರ್ಮ ಉಪಾಸನ ಇವು ಕಾರಣ ಹೀಗೆ. ಅದಕ್ಕಾಗಿ ಈಗ जो कर्म का फल मोक्ष होवे तो पूर्व मीमांसा 6 ಶಾಸ್ತ್ರಗಳು ನ್ಯಾಯ, ಸಾಂಖ್ಯ, ಯೋಗ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಈಗ 6 ಶಾಸ್ತ್ರಗಳು. ಅದ್ರಾಗ ನೀವು ಯಾವ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟವ್ರು. ಉತ್ತರ ಮೀಮಾಂಸಾ ಶಾಸ್ತ್ರ ಯಾವುದು? ಮತ್ತೆ ನೀವು ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟವ್ರ ಮತ್ತ ಅದು ಆ ಶಾಸ್ತ್ರ ಯಾವ್ದಂಗಾರ ಹೌದೇನ? ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ವ್ಯಾಸ ರಚಿತ ಬ್ರಹ್ಮಸೂತ್ರ ಐತಿಲ್ಲ, ಅದಕ್ಕ ಉತ್ತರ ಮೀಮಾಂಸಾ ಶಾಸ್ತ್ರ. ಅದ್ರ ಮೇಲೆ ಎಲ್ಲ ಗಾಡಿ ಚಾಲು ಅದಾವ. ವ್ಯಾಸರು ಬ್ರಹ್ಮಸೂತ್ರ ಬರೆದ್ರು, ಶಂಕರಾಚಾರ್ಯ ಅದಕ್ಕೆ ಭಾಷ್ಯ ಬರೆದ್ರು, ಸುರೇಶ್ವರಾಚಾರ್ಯ ಅದಕ್ಕೆ ವಾರ್ತಿಕ್ ಬರೆದ್ರು. ಹಂಗ ನಡೆದಾಯ್ತ. ಆಯ್ತು. ಆದ್ದರಿಂದ ಇಲ್ಲಿ ಪೂರ್ವ ಮೀಮಾಂಸಾ ಶಾಸ್ತ್ರಕಾರ ಏನ್ ಹೇಳ್ತಾರೆ? ಕರ್ಮದಿಂದ ಮುಕ್ತಿ ಆಕತ್ತ. ಮತ್ತು ನ್ಯಾಯ, ಸಾಂಖ್ಯ ಇವರು ಜ್ಞಾನದಿಂದ ಮುಕ್ತಿ ಆಕತ್ತ ಅವ್ರು ಹೇಳ್ತಾರೆ. ವೇದಾಂತಿಗಳು ಏನ್ ಹೇಳ್ತಾರೆ? ಜ್ಞಾನದಿಂದ. ಅಂದ್ರೆ ಇವು 3 ಅಂತ ಆದಂಗ ಆಗ್ತದೆ. ವೇದಾಂತಿಗಳು ಜ್ಞಾನದಿಂದ ಮುಕ್ತಿ ಹೇಳ್ತಾರೆ, ನೈಯಾಯಿಕರು ಜ್ಞಾನದಿಂದ ಮುಕ್ತಿ ಹೇಳ್ತಾರೆ, ಸಾಂಖ್ಯರು ಜ್ಞಾನದಿಂದ ಮುಕ್ತಿ ಹೇಳ್ತಾರೆ. ಮತ್ ಇವ್ರೆಲ್ಲ ಒಂದ ಅಂದಂಗ ಆತಲ್ಲ. ಅಲ್ಲ, ಆ ನೈಯಾಯಿಕರ ಜ್ಞಾನ, ವೈಶೇಷಿಕರ ಜ್ಞಾನ, ವೇದ ಜ್ಞಾನಗಳದಾವು. ವೇದಾಂತದ ಜ್ಞಾನ ಅಭೇದ ಜ್ಞಾನ, ಅಭೇದ ದರ್ಶನ ಜ್ಞಾನ ಲಕ್ಷಣ. ನೈಯಾಯಿಕರೇನಂದ್ರ ಅವ್ರ ಭೇದ ಜ್ಞಾನ ಹೇಗ ಅಂತ ಕೇಳಿದ್ರೆ, ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ. ನೈಯಾಯಿಕರು ತತ್ವಜ್ಞಾನ ಹೇಳ್ತಾರ. ಏನದು ತತ್ವಜ್ಞಾನ? ಆತ್ಮ ಏನದನಲ್ಲ ಅವ ಈ ಇತರ ಪದಾರ್ಥಗಳೇನಲ್ಲ, ಷೋಡಶ ಪದಾರ್ಥಗಳು ಹೋಗ್ತಾರೆ, ಅವಕರ್ಕಿಂತ ಆತ್ಮ ಭಿನ್ನದನಂತ ತಿಳ್ಕೊಂಡ್ರೆ ಇದ ಜ್ಞಾನ. ಇದರಿಂದ ಮುಕ್ತಿ ಆಗತ್ತೆ. ನ್ಯಾಯಶಾಸ್ತ್ರದಲ್ಲಿ ಹೇಳ್ತೀವಿ. ಸಾಂಖ್ಯಶಾಸ್ತ್ರ ಅವರು ನಮ್ಮಂಗ ಜ್ಞಾನದಿಂದನೂ ಮುಕ್ತಿ ಹೇಳ್ತಾರ. ಆದ್ರೆ
ನಮ್ಮ ಜ್ಞಾನ ಬೇರೆ, ವೇದಾಂತಿಗಳ ಜ್ಞಾನ ಬೇರೆ, ಸಾಂಖ್ಯ ಶಾಸ್ತ್ರಕಾರರ ಜ್ಞಾನ ಬೇರೆ. ಅವ್ರ ಜ್ಞಾನ ಏನಪ್ಪಾ? ಅದು ವೇದ ಜ್ಞಾನ. ಪ್ರಕೃತಿ ಪುರುಷರ ವಿವೇಕ ಜ್ಞಾನ. ಏನಂತ ಜ್ಞಾನ ಹೇಳ್ಕಂತಾರ ಸಾಂಖ್ಯರು? ಪ್ರಕೃತಿ ಪುರುಷರನ್ನು ಒಪ್ಪ್ಯಾರ ಯಾರ ಪದಾರ್ಥಗಳನ್ನ. ಪ್ರಕೃತಿ ಅಂದ್ರೆ ಬ್ಯಾರೆ, ಪುರುಷ ಅಂದ್ರೆ ಬ್ಯಾರೆ. ಪ್ರಕೃತಿ ಜಡ ಐತಿ, ಪುರುಷ ಚೇತನದ. ಈ ರೀತಿಯು ಬ್ಯಾರೆ ಬ್ಯಾರೆ ಅದಾವತ್ತ ತಿಳಿಯೋದಕ್ಕನ ಜ್ಞಾನ. ಅದು ವಿವೇಕ ಜ್ಞಾನ. ಅದರಿಂದ ನಮ್ಮ ಮುಕ್ತಿ. ವೇದಾಂತ ಏನ್ ಹೇಳ್ತದ? ವೇದಾಂತ ಏನ್ ಹೇಳ್ತದ? ವೇದಾಂತಿಗಳ ಜ್ಞಾನ ಬ್ಯಾರೆ. ತತ್ವಜ್ಞಾನ ಅಂದ್ರೆ ನಾಯಕರ. ನಮ್ಮ ತತ್ವಜ್ಞಾನ ಏನು ಅಂತ ಕೇಳಿದ್ರೆ, ಜೀವ ಬ್ರಹ್ಮರ ಅಭೇದ ಗೋಚರ ಅಂತಃಕರಣದ ಅಪರೋಕ್ಷ ವೃತ್ತಿಗೆನ ತತ್ವಜ್ಞಾನ ಅಂತ ನಾವು ಅಂತೀವಿ. ನಮ್ಮ ವೇದಾಂತದ ಜ್ಞಾನ ಏನು? ಜೀವ ಬ್ರಹ್ಮರ ಅಭೇದ ಗೋಚರ ಅಂದ್ರ ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ, ಯಾರನ್ನ ಅಭೇದ ಕಲಿಸತಕ್ಕಂತ ವೇದ ಗೋಚರ ಅಂತಃಕರಣ ವೃತ್ತಿ ರೂಪ ಜ್ಞಾನ ಇರ್ಬೇಕದು. ಅದು ಅಪರೋಕ್ಷ ಇರ್ಬೇಕು. ಜೀವ ಬ್ರಹ್ಮರ ಏಕತ್ವ ಆಗಿರ್ಬೇಕು, ಅಂತಃಕರಣ ವೃತ್ತಿ ಇರ್ಬೇಕು. ಅಂತಃಕರಣ ವೃತ್ತಿ, ಅದಕ್ಕ ತತ್ವಜ್ಞಾನ. ಅದರಿಂದ ಮುಕ್ತಿ. ಇದು ವೇದಾಂತ. ಆದ್ದರಿಂದ ಇದೇನ್ ಹೇಳ್ತಾರ? ಕರ್ಮ ಉಪಾಸನಾ ಮುಕ್ತಿಗೆ ಕಾರಣ ಅಲ್ಲ. ಹಿಂದೆ ದ್ವಾದೊಳಗೆ ಮತ್ತೇನಂದ್ರೆ ಜ್ಞಾನದಿಂದ ಮುಕ್ತಿ. ಅದು ಜ್ಞಾನಾದೇವತು ಕೈವಲ್ಯಂ ಅಂತ ಪ್ರಮಾಣ. ಜೋ ಕರ್ಮ ಕಾ ಪರಮೋಕ್ಷವೇತೋ. ಒಂದು ವೇಳೆ ಆ ಪೂರ್ವ ಮೀಮಾಂಸರು ಹೇಳ್ತಾರಲ್ಲ ಕರ್ಮದಿಂದ ಮುಕ್ತಿ, ಆ ಕರ್ಮದಿಂದ ಮುಕ್ತಿ ಆಗ್ತಿತ್ತಂದ್ರ ಆ ಮೋಕ್ಷ ಅನಿತ್ಯ ಆಕಿತ್ತು. ಯಾಕೆ ಅನಿತ್ಯ ಆಕಿತ್ತು ಅಂತ ಕೇಳಿದ್ರೆ ಅದಕ್ಕೊಂದು ನಿಯಮ ಐತಿ. ಅನಿತ್ಯ ಆಗ್ಬೇಕಾದ್ರೆ ಏನ್ ನಿಯಮ? ಕೃಷಿ ಆದಿ कर्म फल अन्नादिक सो अनित्य है। यज्ञादि कर्म फल स्वर्गादिक भी अनित्य है। ಎರಡು ಕರ್ಮದ ಫಲಗಳನ್ನು ಹೇಳಿದರು. ಈಗ ನಮ್ಮ ಅನುಭವ, ನಾವು ಬದುಕಬೇಕಾದ್ರೆ ಕೃಷಿ ಫಲ ಬೆಳೆದು ಜೋಳ, ಗೋಧಿ, ಕಡ್ಲಿ, ಅಕ್ಕಿ ಎಲ್ಲ ಬೆಳಿತೇವೆ. ಆ ಬೆಳಿತೀವಿ, ಅವು ಹೆಂಗ್ ಬಂದು? ಕರ್ಮದಿಂದ ಬಂದು. ಕರ್ಮದಿಂದ ಬಂದು ಕರ್ಮನಾಂ ಕ್ರಿಯಾ ಕಾ ಹೈ. ಕರ್ಮ ಅಂದ್ರೆ ಕ್ರಿಯಾ, ಕ್ರಿಯಾ ಅಂದ್ರೆ ಚೇಷ್ಟ. ಮೈ ಮಾಡಿದ ದುಡಿಬೇಕಿಲ್ಲ ಅಂದ್ರೆ ಅದು ಒಂದೇಳ ಕೆಲಸ ಮಾಡೋದು. ಕರ್ಮ ಅಂದ್ರೆ ಕೆಲಸ ಮಾಡಿದಾಗ ಬೆಳೆ ಬರ್ತದೆ. ವರ್ಷ ಬೆಳೆ ಇರ್ತೇವೆ, ಮತ್ತೆಲ್ಲ ಹಾಗೆ ಹೋಗಿ ಹೌದಿಲ್ಲ? ಐತೆ. ಆದ್ದರಿಂದ ಅನಿತ್ಯ ಐತಿ.
ಅದಕ್ಕೆ ಅನೇಕ ಕಾನೂನು ಕೊಂಡಿರ್ತಾವ. ಭಗವದ್ಗೀತಾ ಪ್ರಮಾಣ ಕೊಡ್ತದೆ. ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಯಾವ್ದು ಹುಟ್ಟೈತಿ ಅದ್ ನಾಶ ಆಗತ್ತೆ. ಗೋಧಿ ಜೋಳ ಎಲ್ಲ ಹುಟ್ಟೇ ಇಲ್ಲ, ನಾಶ ಆಗತ್ತೆ. ಆದ್ರಿಂದ ಅನಿತ್ಯ. ಏನು ಕೆಲವರು ವೈದಿಕರು ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೆ. ನಾಳೆ ನಾವು ಸತ್ತ ಮೇಲೆ ನಮಗ್ ಸ್ವರ್ಗ ಪ್ರಾಪ್ತಿ ಆಗ್ಬೇಕು. ಆ ಸ್ವರ್ಗ ಪ್ರಾಪ್ತಿ ಅಲ್ಲಿ ದೇವತೆಗಳು ಅನುಭವಿಸುವ ದಿವ್ಯ ಭೋಗ. ಅಂತ ಸ್ವರ್ಗ ನಾವು ಪಡಿಬೇಕು ಅಂತೇಳಿ ಕರ್ಮಶಾಸ್ತ್ರದಲ್ಲಿ ಅಲ್ಲಿ ಹೇಳ. ಆಯ್ತು, ಇವ ಜ್ಯೋತಿಷ್ಠೋಮ್ ಯಾರು ಮಾಡಿದರು ಕೆಲವು ಪಡಿತಾರೆ. ಸ್ವರ್ಗಕ್ಕೆ ಹೋಗಿ ಪಣತ್ಯಾಗದಿ ಎಣ್ಣೆ ಎಷ್ಟಿರ್ತೈತಿ ಪಣತಿಯೊಳಗೆ ಎಣ್ಣೆ ಅಲ್ಲಿ ತರ ದೀಪ ಉರಿತದೆ. ಅದು ದೀಪ ಮುರಿದಾಗ ಎಣ್ಣೆ ಮುಕ್ಕೋತ್ ಹೋಗತ್ತೆ. ಎಣ್ಣೆ ಕಲಾಸ ಆಯ್ತಂದ್ರೆ ದೀಪ ಏನಾಕತಿ ಹಾಕತ್ತೆ. ಅವಾಗ ಇವ ಒಬ್ಬ ಮನುಷ್ಯ ಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗ್ಯ. ಅಲ್ಲಿ ದೇವತೆಗಳು ಅನುಭವಿಸುವ ದಿವ್ಯ ಭೋಗ್ಯ ಅಲ್ಲಿ ಪರಮಾನಂದ ದೇವಗಳು ಅಗ್ನಿದೇವರು, ವಾಯುದೇವರು, ವರುಣದೇವರು, ಇಂಥ ಎಲ್ಲ ಇಂದ್ರ ಮೊದಲು ಮಾಡ್ಕೊಂಡು ಇವು ಪರ್ಮನೆಂಟ್ ದೇವಗಳು. ಇವು ನಡು ಹೋಗಿ ದೇವರ ಅವಾಗ ಅವ್ರೇನ್ ಮಾಡ್ತಾರೆ, ಇವ ಕರ್ಮ ಮಾಡಿ ನಮ್ಮ ಜಾಗಕ್ಕೆ ಬಂದು ಇಲ್ಲಿ ಈ ಅಮೃತಪಾನ್, ಪುಷ್ಪ ವಿಮಾನ್ ಎಲ್ಲ ರಂಭಾ ತಿಲೋತ್ತಮ ಇದೆಲ್ಲ ಅನುಭವಿಸ್ಯಾನ. ಆ ಕರ್ಮ ಇರುತ್ತ ನಮಗ ಏನು ಮಾಡಕ್ ಬರಂಗಿಲ್ಲ. ಈ ಮಂತ್ರಿ ಆಚೆ ಬಂದ ಏನು ಮಾಡಕ್ ಬರಂಗಿಲ್ಲ. ಆ ಮುಗಿದ ಮೇಲೆ ಏನ್ ಬೇಕಾದ್ ಮಾಡ ಅಂದ್ರ ಅವಾಗ ಅವನ್ ಹೋಗಿ ಸ್ವರ್ಗ ಪ್ರಾಪ್ತಿ ಆಗಿತ್ತಲ್ಲ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ते तम भुक्त्वा स्वर्गलोकं विशालम क्षीणे पुण्ये मर्त्यलोकं विशंति. पुण्य ತೀರ್ತು ಅವ್ರು ಸುಮ್ ಹೋಗಪ್ಪ ಈ ಬೀಳ್ಕೊಡೋದ್ ಮಾಡ್ತಾರಲ್ಲ, ಬೀಳ್ಕೊಡೋದು. ಆ ಒಂದು ಸಾಲಿದಿಂದ ಒಬ್ಬ ಮಾಸ್ತರ್ನ ಅಲ್ಲಿ ಬೀಳ್ಕೊಡೋದ್ ಅಂತಾರಲ್ಲ, ಅವ್ನ್ ಮರ್ಯಾದೆ ಮಾಡಿ ಹಾರ ಹಾಕಿ ಅವ್ನ್ ಇದು ಮಾಡಿ ಸನ್ಮಾನ ಮಾಡಿ ಹಿಂಗ್ ಕಳ್ತಾರ. ನಾವು ವಾದ್ಯಕ್ಕೆ ಬಿಡ್ತಾರ. ಅಲ್ಲಿ ವಾದ್ಯ ಕೇಳೋದು ಕೂಡಲೇ ಅವ ಅಲ್ಲಿ ಎಲ್ಲಿ ಬೀಳ್ತಾನ, ಮೋಡಗಳಲ್ಲಿ ಬೀಳ್ತಾನ. ಮೋಡಗಳ ಮಳೆ ನೀರು ಎಲ್ಲಿ ಬರ್ತಾನಲ್ಲ ಆ ಮೋಡಗಳಲ್ಲಿ ಅಲ್ಲಿ ಬೀಳ್ತಾನ ಸ್ವರ್ಗದಿಂದ. ಅಲ್ಲಿದಿಂದ ಮಳೆ ಹನಿಗಳ ಕೂಡಿ ಇಲ್ಲಿ ಭೂಮಿಗೆ ಬೀಳ್ತಾನ. ಆದ್ರೂ ಪುಣ್ಯ ಮಾಡಿ ಹೋಗ್ಯಾನಂತೇಳಿ ಆ ಬಸಿ ಎಣ್ಣಿಗೆ ಒಂದಿಟ್ಟು ಪುಣ್ಯ ಉಳಿದಿರ್ತತೆ. ಅವಾಗ ಅವ ಹಣ್ಣಿನೊಳಗು ಏನೋ ಜ್ವಾಳ ಅಕ್ಕಿ ಇದ್ರಾಗ ಸೇರ್ತಾನ. ಅದಾನ ಅದು ಆ ಪುರುಷ ಅದನ್ನ ತಿಂತಾನ. ಅದ್ರ ಸಾಧಾರಣ ಅಂತ ಬೇಡ್ಕೊಳವ ಅಂತೂ ಜನ ಶ್ರೀಮಂತ ಇದ್ದಾವ. ಯಾಕ ಇವನಲ್ಲಿ ಪುಣ್ಯಶೇಷ ಐತಿ. ಅವನ ಹೊಟ್ಟಿಲೆ ಕೊಡ್ತಾನ.
ಮತ್ತದೆಂತ ಆಯ್ತು ಹೇ ಅನಿತ್ಯ ಐತೆ ಇಲ್ಲ. ನಾವು ಜೋಳ ಕಾಳ ಬೆಳೆದದ್ದು ಅನಿತ್ಯ ಐತಿ. ಕರ್ಮದಿಂದ ಬಂದದ್ದ, ಕರ್ಮದಿಂದ ಬಂದ ಸ್ವರ್ಗ ಅನಿತ್ಯ ಐತಿ. ಆದ್ದರಿಂದ ಈ ರೀತಿ कर्म फल अंगीकार करे तो अनित्य होएगा, ये कर्म का फल मोक्ष नहीं। ಮೋಕ್ಷ ಕರ್ಮದಿಂದ ಸಿಗೋದಿಲ್ಲ. ಅದನ್ನ ನೆಲೆಗೊಂಡು ಕರ್ಮದೇ ಜ್ಞಾನ ಕರ್ಮದೇ ಮುಕ್ತಿ ಗಳಿಸಲು ನಿರ್ಮಲ ಜ್ಞಾನದಿಂದ ಅಲ್ಲವೇ ನಿಜ. ಕರ್ಮದೇ ಅಂದ್ರೆ ಬರೇ ಕರ್ಮದಿಂದ, ಜ್ಞಾನ ಕರ್ಮದೇ ಅಂದ್ರೆ ಜ್ಞಾನ ಕರ್ಮ ಸಮುಚ್ಚಯದಿಂದ ಮುಕ್ತಿ ಗಳಿಸಲು. ಮತ್ತೆ ನಿರ್ಮಲ ಜ್ಞಾನವನ್ನಲ್ಲದೆ ಕೇವಲ ಶುದ್ಧ ಜ್ಞಾನದಿಂದ ಮುಕ್ತಿ ಆಕೈತೆ. ಯಾಕಂದ್ರೆ ಶಾಸ್ತ್ರದಲ್ಲಿ ಯತ್ ಕೃತಕಂ ತದ ನಿತ್ಯಂ. ಯತ್ ಕೃತಕಂ ಅಂದ್ರೆ ಸಂಸ್ಕೃತದಲ್ಲಿ ಯಾವುದು ಮಾಡಲ್ಪಟ್ಟಿದೆಯೋ ಅರ್ಥಾತ್ ಕ್ರಿಯಾದಿಂದ ಹುಟ್ಟಿದೆಯೋ ತತ್ ಅನಿತ್ಯಂ, ಅದು ಅನಿತ್ಯ ಇರ್ತದ. ಹೆಂಗ ನೇಮ ಆಯ್ತು. तैसे उपासना का फल जो अंगीकार करे तो इटो तना नाವೇನ್ ಹೇಳಿದ್ವಿ, ಕರ್ಮದು ಹೇಳಿದ್ವಿ. ಏನು ಉಪಾಸನ ಬರಾಬರ್ ಬರೋಬರಿ. ನಾವು ಗಡಬಡ್ದಾಗ ನೀವು ಹೇಳ್ಬೇಕು ಬರಾಬರಿ. ಯಾಕಂದ್ರೆ ನಾವು ಟಿಪ್ಪಣಿ ಬಿಟ್ಟು ಹೋಗೋ ಮಂದಿ ಅಲ್ಲ. ಇದು ಹೆಂಗ ಕಬ್ಬಿನ ರಸ ಅತಿ ಸ್ವೀಟ್, ಸಿಹಿಯಾದ ಕಬ್ಬಿನ ರಸ ಎಲ್ಲಿರುತ್ತದೆ? ಕಬ್ಬಿನ ಬಡ್ಡಿಯಲ್ಲಿರುತ್ತದೆ. ಎಲ್ಲಿರ್ತದೆ? ಆದ್ರೆ ಬಡ್ಡಿ, ಕಬ್ಬಿನ ಬಡ್ಡಿ ತುದಿ ಅಲ್ಲ, ಸ್ವಾಗಿ. ಹಂಗ ಆ ವಿಷಯದ ಈ ಅದರ ಮೂಲ ತಾತ್ಪರ್ಯ ಅದು ಮಹತ್ವದ ಮಾತುಗಳು ಟಿಪ್ಪಣಿಯಲ್ಲಿರ್ತಾವ. ಆದ್ದರಿಂದ ಇಲ್ಲಿ 414ನೇ ಟಿಪ್ಪಣಿ, 13ನೇ ಟಿಪ್ಪಣಿ ಅದ ಬರೋಬರಿ. 413 ಈಗ 413ನೇ ಟಿಪ್ಪಣಿ ಹೇಳುತ್ತೇನೆ. जैसे जैसे यह कर्म रचित लोग क्षीण हो गए. ಇದು ನಿಮಗೆ ಪ್ರತ್ಯಕ್ಷ ಈ ಕರ್ಮ ರಚಿತ ಲೋಕ, ಇದು ಮನುಷ್ಯ ಲೋಕ. ಇದು ನಾಶ ಆಗೇ ಹೋಗ್ತೈತಿ. ನಮ್ಮೆಲ್ಲ 20 ಆಗಿದ್ದು ಕಾಲ ಎಲ್ಲ ಮಾರು ಹೌದಿಲ್ಲ. ಅದರಂತೆ ಪುಣ್ಯ ರಚಿತ ಲೋಕ ಕ್ಷೀಣ ಹೋವೆ ಅಂದ್ರ तद्यतेह कर्मचितो लोकः क्षीयते एव एवामुत्र पुण्यजित लोको क्षीयते. तद्यतेह कर्म रचित लोक,
ಯಾವ ರೀತಿ ಈ ಲೋಕದಲ್ಲಿ ಜ್ವಾಳ ಕಾಳ ಬೆರೆದಿರ್ತೇವೆ ಅವು ನಾಶ ಆಗಿ ಹೋಗ್ತಾವು. ಹಂಗ ಪುಣ್ಯಜಿತ ಲೋಕ ಅಂದ್ರ ಸ್ವರ್ಗ ಪ್ರಾಪ್ತಿ ಮಾಡಿಕೊಂಡು ಪುಣ್ಯದಿಂದ ಪಡೆದಂತ ಆ ಸ್ವರ್ಗ ಲೋಕವು ಕೂಡ ನಾಶವಾಗಿ ನಾವು ಹೋಗ್ತದ, ಅನಿತ್ಯದ ಅಂತ. ಈ ರೀತಿ ಅದು ಅಂದ್ರ ಬಹುತೇಕ ಅಂದ್ರ ಉಪನಿಷತ್ತುಗಳಲ್ಲಿ ಬಂದಿದೆ. ಅದನ್ನ ಏನ್ ಹೇಳಿದ್ವಿ? ಪುಣ್ಯಚಿತ ಕ್ಷೀಯತೆ ಐಸೆ ಕರ್ಮರಚಿತ ಲೋಕನ್ಕು ಅನಿತ್ಯ ಜಾನಕ್ಕೆ. ಇಂಥ ಯಾವ ಅದು ಸ್ವರ್ಗಲೋಕ ಇರಲಿ ಬ್ರಹ್ಮಲೋಕ ಇರಲಿ, ಯಾವ ದೇವಲೋಕ, ಶಿವಲೋಕ, ವೈಕುಂಠ ಏನೇ ಎಲ್ಲ ಹೀಗೆ ಅನಿತ್ಯ ಅಂತ ತಿಳಿದುಕೊಂಡು ತಿಷ್ಟೇ ಬ್ರಾಹ್ಮಣನ ಜಾತಿ ಬ್ರಾಹ್ಮಣ ಅಲ್ಲ, ಬ್ರಾಕೆಟ್ನ್ಯಾಗ ಕೊಟ್ಟವ್ರ ಬ್ರಹ್ಮ ಹೋನಿಕಿ ಇಚ್ಛಾ ವಲ ಮುಮುಕ್ಷು. ಬ್ರಾಹ್ಮಣ ಅಂದ್ರೆ ಯಾರು? ಬ್ರಹ್ಮನಾಗುವಂತ ಬ್ರಹ್ಮ ಹೆಂಗ? ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮನನ್ನು ತಿಳಿದವ ಬ್ರಹ್ಮನ ಅಂತ ಹೇಳಿ ಶ್ರುತಿ. ಆದ್ದರಿಂದ ಆ ಮುಮುಕ್ಷುಗೆ ಇಲ್ಲಿ ಬ್ರಾಹ್ಮಣ ಅಂತ ಕರೆದಾರ. ವೈರಾಗ್ಯ ಪಾವೇ, ಅವ ಏನ್ ಮಾಡ್ಬೇಕು ಅಂದ್ರ ವೈರಾಗ್ಯವನ್ನು ತಾಳ್ಬೇಕು ಅಂತ ಹೇಳ. ಅಲ್ಲದೆ ಇನ್ನು ಅಂದ್ರ ಅಥರ್ವಣ ವೇದದಲ್ಲಿ, ಯಾವ ವೇದ? ಅಥರ್ವಣ ವೇದದಲ್ಲಿ ಮುಂಡಕೋಪನಿಷತ್ ಬರ್ತದೆ. ಅಥರ್ವಣ ವೇದದ ಮುಂಡಕೋಪನಿಷತ್ತಿನ 1ನೇ ಮುಂಡಕ 2ನೇ ಖಂಡದ 12ನೇ ಮಂತ್ರದಲ್ಲಿ ಏನ್ ಬಂದಿದೆ ಮಂತ್ರ ಅಂತಂದ್ರ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಂ ಆಯಾ ನಾಸ್ತ್ಯ ಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಅಥರ್ವಣ ವೇದದ ಮುಂಡಕೋಪನಿಷತ್ತಿನಲ್ಲಿ ಏನ್ ಹೇಳ್ತಾರೆ? ಪರೀಕ್ಷೆ ಲೋಕಾನ್ ಕರ್ಮಚಿತಾನ್, ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ ಅನ್ವಯ. ಕರ್ಮರಚಿತವಾದ ಈ ಲೋಕಗಳೇನು ಸ್ವರ್ಗ ಲೋಕ, ಈ ಲೋಕ ಎಲ್ಲ ಪರೀಕ್ಷೆ ಪರೀಕ್ಷೆ ಯಾವ್ದು ನಿತ್ಯದ ಅನಿತ್ಯದ ಪರೀಕ್ಷೆ ಮಾಡಿ ನೋಡ್ಬೇಕ. ಕರ್ಮಚಿತ ಬ್ರಾಹ್ಮಣ ಅದಕ್ಕ ಅನಿತ್ಯನಾದ. ಆದ್ದರಿಂದ ಅದಕ್ಕೆ ಯಾಕೆ ಬಡ್ಕೋತಿ? ಅದರ ಆಸೆ ಯಾಕೆ ಮಾಡ್ತಿ? ಮತ್ತೇನ್ ಮಾಡಿ? ನಿರ್ವೇದಂ ಆಯಾತ್. ನಿರ್ವೇದಂ ಆಯಾತ್ ಅಂದ್ರ ವೈರಾಗ್ಯ ತಾಳು. ಅದನ್ನ ಆಸೆ ಮಾಡ್ಬೇಡ. ಸ್ವರ್ಗ ಲೋಕ ಈ ಲೋಕದ ಆಸೆ ಮಾಡ್ಬೇಡ. ವೈರಾಗ್ಯ ನಿರ್ವೇದಂ ಆಯಾತ್. ಯಾಕೆ ಮಾಡಬಾರ್ದು ಆಸೆ ಅದರದ ಅಂತ ಕೇಳಿದ್ರ, ನಾಸ್ತ್ಯ ಕೃತ ಕೃತೇನ. ಕೃತೇನ ಕರ್ಮದಿಂದ ಅಕೃತ ನಾಸ್ತಿ. ಅದು ಕರ್ಮದಿಂದ ಪ್ರಾಪ್ತಿ ಆಗತಕ್ಕಂಥದ್ದ. ನಾಸ್ತ್ಯ ಕೃತ ಕೃತೇನ. ಆದ್ದರಿಂದ ಏನ್ ಮಾಡ್ಬೇಕು? ತದ್ವಿಜ್ಞಾನಾರ್ಥಂ, ಜ್ಞಾನ ಮಾಡ್ಕೋ. ಎಲ್ಲಿ ಸಿಗ್ತ ಜ್ಞಾನ? ಎಲ್ಲಿ? ಕಿರಾಣಿ ಅಂಗಡಿಯಾಗ. ತದ್ವಿಜ್ಞಾನಾರ್ಥಂ ಸಗುರುಂ ಏವ ಅಭಿಗಚ್ಚೆ. ಗುರುವಿನ ತರೋ. ಗುರು ಜಗತ್ತಾಗ ಬಹಳ ಮಂದಿ ಅದ.
ಯಾರು ತಿನ್ ಹೋಗ್ಲಂಗ ತದ್ಜ್ಞಾನಾರ್ಥಂ ಸಗುರುಮೇವ ಆಗಚ್ಚತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಗುರುವಿನ ಹತ್ರ ಹೋಗು. ನಿನ್ನ ಹಣೆ ಪಾರಾಟ ಅಂತೇಳಿ ಈ ಕರ್ಮದ ಗಾದಲ್ಲ ಬೀಳಬೇಡ, ಕರ್ಮದ ಆಸೆ ಮಾಡಕ್ ಹೋಗಬೇಡ. ಇವೆಲ್ಲ ಅನಿತ್ಯದವು. ಜ್ಞಾನದಿಂದ ಪಡೆಯತಕ್ಕಂಥದ್ದೇನೈತಿ ಅದ ಮೋಕ್ಷ, ಅದು ಮಾತ್ರ ನಿತ್ಯ ಐತಿ. ಆ ಜ್ಞಾನ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಸಿಗ್ತೈತಿ. ಅಲ್ಲಿ ಹೋಗಿ ಪಡ್ಕೊಂಡು ಮುಕ್ತನಾಗು ಅಂತ ಇದು ತಾತ್ಪರ್ಯ. ಏನ್ ಓಂ ನಮ ಈಶ್ವರ ಕೇಳಿಸ್ತೈತ್ರಿಪ್ಪ. ಅದಕ್ಕೆ ಕರ್ಮಲೋಕನ್ಕೂಲ ನಿತ್ಯ ಜಾನಕ್ಕೆ ತಿಷ್ಟೇ ಬ್ರಾಹ್ಮಣ ವೈರಾಗ್ಯವಂತ ಆಗ್ಬೇಕು. ಕುರ್ತ ಜೋ ಕರ್ಮ ತಾಸೆ ಅಕೃತ ಮೋ ಸೋನೈ. ಅದ್ ಹೇಳಿದ ಆಗ್ಲೇ ನಾ ಅತ್ಯ ಕೃತೇನ ಅಂತೇಳಿ. ಅದಕ್ಕ ಭಾವನ उपासनाते जन्य जो फल हो सो कर्म का फल है. उपासना कर्म हंग अनित्य तो हंग उपासना मानसिक क्रिया आदू कर्मने ಅದು ಉಪಾಸನಾ ಅದರ ಫಲನು ಅನಿತ್ಯನೇ. ಜ್ಞಾನದಿಂದ ಮಾತ್ರ नित्य फल जन्म फल है. सो कर्म का फल सो स्थिर ऐसे मानने योग्य नहीं. ಉಪಾಸನಾದಿಂದ ಪಡೆಯತಕ್ಕಂತ ಆ ಫಲನು ಅದನ್ನ ಕರ್ಮದಿಂದ ಯಾಗ ಅನಿತ್ಯ ಇತ್ತು, ಉಪಾಸನೆಯಿಂದ ಪಡೆಯತಕ್ಕಂತ ಫಲ ಅದು ಅನಿತ್ಯನೇ ಇರ್ತದೆ ಅಂತ ಹೇಳಿದ್ರು ಅವರು. ಅದಕ್ಕ द्रविड़ देशवासी जनों विषय संगति की न्याय इस सुरेश्वराचार्य वाक्य रूप स्मृति करी कर्म का किंवा उपासना का फल मोक्ष नहीं या निर्कष है. टिप्पणी मुगिता ಅಲ್ಲಿ ಏನ್ ಹೇಳಿದ ಟಿಪ್ಪಣಿ ಒಳಗೆ ಅಲ್ಲಿ ಒಂದು ಇದು ಕೊಟ್ಟಾರ ನಾವು. द्रविड़ देशवासी जनों विषय संगति की न्याय ಹತ್ತೊಂದು ಕೊಟ್ಟ. ಯಾರು ಕೊಟ್ಟ ಇದನ್ನ ಯಾರು ಹೇಳ್ಯಾರ ಅಂದ್ರ ಅಲ್ಲಿ ಸುರೇಶ್ವರಾಚಾರ್ಯ ಹೇಳ್ಯಾರ ಅಂತ ಹೇಳ್ಯಾರ. ಸುರೇಶ್ವರಾಚಾರ್ಯ ಹೇಳ್ಯಾರ ಅಂತಂದ್ರ ನೆಗಡಿ. ಸುರೇಶ್ವರಾಚಾರ್ಯ ಅಂದ್ರೆ ಯಾರು ಅಂದ್ರ ನೀವು ಮಂಡನ ಮಿಶ್ರ ಹೆಸರು ಕೇಳಿರ್ಬೇಕು. ಎಂದು ಶಂಕರಾಚಾರ್ಯರು ಮಂಡನ ಮಿಶ್ರ ಒಬ್ಬ ಗೃಹಸ್ಥಿದ್ದ, ಕುಮಾರ್ಲಿ ಭಟ್ಟರ ಶಿಷ್ಯ. ಆ ಕರ್ಮದಿಂದಲೇ ಮುಕ್ತಿ ಅಂತ ಹೇಳ. ಅದಕ್ಕ ವ್ಯಾಸರು ಬ್ರಹ್ಮಸೂತ್ರ ಬರೆದ್ರು. ಯಾರಿಗೆ ತಿಳಿಬೇಕು. ಹಿಂದ್ಗಡೆ ವ್ಯಾಸರ ಬಂದು ಶಂಕರಾಚಾರ್ಯರ ಆಯುಷ್ ಮುಗಿದ ಬಂದಿತ್ತು. ಅವಾಗ ಬಂದು ಅಂದ್ರ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಅಂತ ಶಾಸ್ತ್ರ ಐತಿ. 7 ಮಂದಿ ಚಿರಂಜೀವಿಗಳದಾರ. ಅದರಾಗ ವ್ಯಾಸರು ಚಿರಂಜೀವಿ ಅದಾರ. ಕೃತಯುಗ ದ್ವಾಪಾರ ಯುಗದಾಗಿದ್ದವ್ರು. ಶಂಕರಾಚಾರ್ಯ ಕಲಿಯುಗದಾಗಿದ್ದವ್ರು. ಶಂಕರಾಚಾರ್ಯ 8 ವರ್ಷದ್ದು ಆಯುಷ್. ಎಷ್ಟ? ಸಾಕ್ಷಾತ್ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಲರಾಯಣಂ. ಅವತಾರಿಯು ಅವತಾರ ಇದ್ರೆ 8 ವರ್ಷ ಶಂಕರಾಚಾರ್ಯ. ಅವು 8 ವರ್ಷದ ಹುಡುಗ ಅಲ್ಲಿ ಋಷಿ ಮುನಿಗಳು ಬಂದಿದ್ರು. ಋಷಿಗಳು ಅವು ವೇದ ಶಾಸ್ತ್ರ ಎಲ್ಲ ಬಲ್ಲಂತ ಋಷಿ ಮುನಿಗಳು ಒಂದು ಗುಂಪು ಬಂದಿತ್ತು.
ಅವಾಗ ಶಂಕರಾಚಾರ್ಯ ಓಡಾಡಿ ಅವ್ರಿಗೆ ನೀರು ಕೊಡೋದು, ಇದು ಮಾಡೋದು, ಅವ್ರಿಗೆ ಕಸ ಹೊಡೆಯೋದು ಎಲ್ಲ ಅವ್ರಿಗೆ ಸೇವಾ ಮಾಡ. ಅದರಾಗ ಒಬ್ಬ ಮಹಾತ್ಮ ಅವನ್ ಕೆಲಸ ಮಾಡೋ ಸೇವಾ ಮಾಡೋದು ನೋಡಿ ಹುಳು ನೋಡಿ ಅವ್ರನ್ನ ಹುಡುಗಿ ಅಂತ ಎತ್ತ ಸೇವಾ ಮಾಡ್ತಾನ. ಕರಿ ಏನ್ ಮಾಡು, ಆಯುಷ್ ಮುಗಿಲಕ್ ಬಂದ. 8 ವರ್ಷ ಆಯುಷ್ ಐತಿ, ಅದಕ್ಕೆ ಸದ್ಯ ಮುಗಿಲಕ್ ಬಂದ. ಯಾತ್ತೇನ್ ದಯಾ ಬಂತ ಅವ್ರಿಗೆ. ಅವನ ಸೇವಾ ನೋಡ್ಕೆ ಅವಾಗ ಎಲ್ಲಾ ಮಹಾತ್ಮರು ಅವ್ರು ಇನ್ನ ನಾವು ಮುಂದೆ ಹೋಗ್ಬೇಕು. ನಾವು ಹೋಗ್ತೇವೆ. ಎದ್ರವ್ ಎದ್ದ ಕೂಡಲೇ ಶಂಕರಾಚಾರ್ಯ ಪಾದಕ ನಮಸ್ಕಾರ ಮಾಡಿಕೊಳ್ಳೆ ನಾವು ಆಯುಷ್ಮಾನ್ ಭವ ಆಶೀರ್ವಾದ. 8 ವರ್ಷ ಇದ್ದದ್ದು 16 ವರ್ಷ ಆಯ್ತು. 16 ವರ್ಷ ಆಯ್ತು. 16 ವರ್ಷ ಆದ ಕೂಡಲಿನ ಅವಾಗ ಮುಗಿತಿದ್ದ 8 ವರ್ಷದ ಹುಡುಗ. 16 ವರ್ಷದಾಗ ಇವ್ ಮತ್ತ ಅಲ್ಲಿ ತನ 8 ವರ್ಷ ಬೆಳಿತಲ್ಲ, ಅಲ್ಲಿ ತನ ಎಲ್ಲ ಲೋಕ ಸಂಚಾರ ಅದು ಎಲ್ಲ ಮಾಡಿ ತಿರುಗಾಡಿದು ಮಾಡ್ದ. 16ಕ್ಕೆ ಬತ್ತ, 16 ಮುಗಿಲಾಕ್ ಬತ್ತ ವ್ಯಾಸರಿಗೆ ಸಮಸ್ಯೆ ಬಂತು. ವೇದ ವ್ಯಾಸ ಚಿರಂಜೀವಿ ವ್ಯಾಸರು ಒಬ್ಬ ಮುದುಕನ ವೇಷ ಧಾರಣ ಮಾಡ್ಕೊಂಡು ವ್ಯಾಸ ಬಂದರು. ಬಂದು ಶಂಕರಾಚಾರ್ಯ ಮುಂದೆ ಶಂಕರಾಚಾರ್ಯ ಹೋಗ್ತಿದ್ರೆ ಅವನ್ ಮುಂದೆ ನಿಂತಿರು. ಶಂಕರಾಚಾರ್ಯ ಏನಪ್ಪ ಏನ್ ಸಮಾಚಾರ ಕೇಳ. ಏನ್ ಸಮಾಚಾರ ಇಲ್ಲ, ನೀನು ಬಹಳ ಶಾಸ್ತ್ರ ಬಲ್ಲವರಿ ಕೇಳೇನಿ, ನಾನು ಒಂದಿಟ್ಟು ಹೇಳಿ ಚರ್ಚೆ ಮಾಡ್ಬೇಕು. ಹಿಂದ ಮಾಡಂಗ ಅಂದ್ಕೂಡ ಚರ್ಚೆ ನಡೆದ್ರು. ಅವ ಪ್ರಶ್ನೆ ಮಾಡೋದು, ಇವ್ ಉತ್ತರ ಹೇಳೋದು, ಇವ್ ಪ್ರಶ್ನೆ ಮಾಡೋದು, ಅವ್ ವ್ಯಾಸರು ಕಡೆಗೆ ಇಂತಿಂತ ಪ್ರಶ್ನೆ ಮಾಡ್ಲಕತ್ತರು. ಶಂಕರಾಚಾರ್ಯರಿಗೆ ದಿಗಲ್ ಹಿಡಿಲಾಕತ್. ಶಂಕರಾಚಾರ್ಯ ಅಂದ್ರು ಇಂಥ ಪ್ರಕಾಂಡ ಪಾಂಡಿತ್ಯ ಇದು ಸಾಮಾನ್ಯ ಮನುಷ್ಯ ಅಂತ ಅಲ್ಲಿದು ಗೊತ್ತಾಡು. ಒಬ್ಬ ಮನುಷ್ಯ ನೀವು ಅವತಾರಿ ಅಲ್ಲ, ಶಂಕರಾಚಾರ್ಯ ಶಂಕರನೇ ಅವತರಿಸಿ ಧರಣಿಗೆ ಶಂಕರಾಚಾರ್ಯ ಆಗಿ ಬಂದ. ಓಹೋ, ಇವ ಯಾರು ಅಂತ ತನ್ನ ಧ್ಯಾನ ದೃಷ್ಟಿ ನೋಡ್ತಾನ. ಸಾಕ್ಷಾತ್ ವಿಷ್ಣು ವ್ಯಾಸ ರೂಪದಿಂದ ಅವತಾರ ತಾಳೆ ಬಂದ. ಅವ ಭಗವಾನ್ ವ್ಯಾಸರೇ ನಿಮಗೆ ನನ್ನ ನಮಸ್ಕಾರ, ಪಾದಕ್ ನಮಸ್ಕಾರ ಮಾಡಿ. ನೀ ಸಾಮಾನ್ಯ ಮುದುಕಲ್ಲ, ಸಾಕ್ಷಾತ್ ವ್ಯಾಸ ಭಗವಂತಪ್ಪ ಅಂತ ನಮಸ್ಕಾರ ಮಾಡಿಕೊಳ್ಳೆ. ಅವಾಗ ಗಡ್ಡ ಮೀಸಿ ಎಲ್ಲ ತನ್ನ ರೂಪ ತಾಳ್ಬಿಟ್ಟ. ವ್ಯಾಸ ತಾಳೆ ವ್ಯಾಸರು ಹೇಳಿದ್ರು, ನಾನು ಬರ್ಬೇಕಾದ್ರೆ ಒಂದು ಕಾರಣ ಇದ್ದ. ಯಾಕಂದ್ರೆ ನಿನಗೆ 8 ವರ್ಷ ಆಯುಷ್ ಇತ್ತು, ಆ ಮಹಾತ್ಮರು ಸೇವಾ ಮಾಡಿದ್ದರಿಂದ ನಿನಗ ಆಯುಷ್ಮಾನ್ ಭವ 8 ವರ್ಷ ಕೊಟ್ರು. ಆ 16 ಆಗಿತ್ತು, ಇದು 16 ಇವತ್ತಿಗೆ ಮುಗಿತದೇನ, ಇದೇನ್ ಶರೀರ ಹೋಗ್ಕತೆ. ಅದಕ್ಕೆ ನಾ ಬಂದೆ. ಯಾಕೆ ಬಂದೆ ಅಂದ್ರ ನಾ ಬ್ರಹ್ಮಸೂತ್ರ ಬರ್ದಿಟ್ಟೇನೆ. ಯಾರಿಗೆ ತಿಳಿವ ಆ ಬ್ರಹ್ಮಸೂತ್ರ? ಯಾರಿಗೆ ತಿಳಿಯೋದು?
ಉಪನಿಷತ್ತುಗಳು ಅವು ತಿಳಿಬಾರು. ದ್ವೈತವಾದಿಗಳು ಅವರು ದ್ವೈತ ಬರೋ ಜೀವನೇ ದೇವ್ರ ಹಿಂಗ ಬಡ್ಲಕತ್ತಾರ. ಹಿಂಗ ಜಗತ್ತಿನಲ್ಲಿ ಇಂಥ ಪಾಳಿ ಬಂದ್ಬಿಟ್ಟತಿ. ಅದಕ್ಕೆ ನೀ ಇನ್ನ ಇರು ಎದ್ದ ಅಂತೇಳಿ ಅವ್ರ ವ್ಯಾಸರ ತಮ್ಮ ರೂಪ ತಾಳಿದ ಕೂಡಲೇ ಶಂಕರಾಚಾರ್ಯ ಪಾದಕ್ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರು. ಆಯುಷ್ಮಾನ್ ಭವ. ವ್ಯಾಸರ ಆಶೀರ್ವಾದ ಬಂದು 16ಕ್ಕೆ 32. 32 ವಯಸ್ಸು. ನಿನಗೆ 16 ವರ್ಷ ಆಯುಷ್ ಅಂದ್ರ 32. ಯಾಕೆ ಕೊಟ್ಟೇನಂದ್ರ ಈ ಲೋಕದ ಉದ್ಧಾರಕ್ಕಾಗಿ ನೀನು ಕೆಲಸ ಮಾಡ್ಬೇಕು. ನಾ ಬ್ರಹ್ಮಸೂತ್ರ ಓದೇನಿ, ವೇದ ಉಪನಿಷತ್ತುಗಳದಾವ, ಭಗವದ್ಗೀತಾ ಐತಿ. ಇವಕ್ಕೆಲ್ಲಕ್ಕೂ ಭಾಷ್ಯ ಬರಿಬೇಕು. ಈ ಭಾಷ್ಯ ತಿಳಿಬರು. ನಾವ್ಯಾ ಬ್ರಹ್ಮಸೂತ್ರ ಓದೇನಿ, ಯಾವಾಗೂ ತಿಳಿಬಲ್ಲ. ಅದರ ಮೇಲೆ ನೀವು ಭಾಷೆ ಬರಬೇಕು. ಅಂದ್ರೆ ಅದಕ್ಕೆ ಅರ್ಥ ತಿಳಿಯಾಗಿ ಬರೀ ಹಿಂಗ ತಿಳಿಯುವಾಗ ಮಂದಿಗೆ ತಿಳಿದ್ರ ಅದ್ರ ಲಾಭ ಅದ, ಅದ್ರ ಜ್ಞಾನ ಆಗದೆ. ಅದಕ್ಕೆ ನಿನಗ ವಯಸ್ಸು ಕೊಟ್ಟೇರಿ 32. ಬ್ರಹ್ಮಸೂತ್ರಕ್ಕ ಭಾಷ್ಯ ಬರಿ, ಭಗವದ್ಗೀತಾಗೆ ಭಾಷ್ಯ ಬರಿ, ಉಪನಿಷತ್ತುಗಳಿಗೆ ಭಾಷ್ಯ ಬರಿಬೇಕು. ಅದಕ್ಕೆ ನಿನಗ 16 ವರ್ಷ ವಯಸ್ಸೈತಿ. ಅಟ್ ಕೆಲ್ಸ ಅಂತೇಳಿ ಮಾಯ ಆಗ್ತದೆ. ಮಾಡ್ತ ಅಂತೇಳಿ ಶಂಕರಾಚಾರ್ಯರು ಒಟ್ಟಕ್ಕೂ ಭಾಷ್ಯ ಬಂದರು. ಹಿಂಗಾಗಿ ಅಷ್ಟೇ ಅಲ್ಲ, ಭಾಷ್ಯ ದ್ವೈತವನ್ನು ಖಂಡನ ಮಾಡಿ ಅದ್ವೈತವನ್ನು ಸ್ಥಾಪನಾ ಮಾಡಿ ಮಾಡೋ ಕೆಲಸ ಎಲ್ಲ ಮಾಡಿ. ಆದ್ದರಿಂದ ನಾ ಎಲ್ಲಿ ಬಂದಿದ್ದೆ ಏನು ಆ ಟಿಪ್ಪಣಿ ಒಳಗಲ್ಲ. ಎಲ್ಲಿ ಅಂದ್ರೆ ಈ ಸುರೇಶ್ವರಾಚಾರ್ಯ ಅಂತ ಗೊತ್ತಲ್ಲ, ಅದಕ್ಕೆ ಎಲ್ಲ ಮತ್ ಗೊತ್ತಲ್ಲ. ಸುರೇಶ್ವರಾಚಾರ್ಯ ಅಂದ್ರ ಇವರು ವ್ಯಾಸರು ಬ್ರಹ್ಮಸೂತ್ರ ಬರ್ದಾರ, ಯಾರಿಗೆ ತಿಳಿಬಾರ್ದು. ಅದಕ್ಕೆ ಶಂಕರಾಚಾರ್ಯನ ಆಯುಷ್ ಕೊಟ್ಟು ಭಾಷೆ ಬರಿ. ಅದಕ್ಕೆ ನಿನಗೆ ಆಯುಷ್ ಕೊಟ್ರಿ ಅಂತೇಳಿ ಉಪನಿಷತ್, ಬ್ರಹ್ಮಸೂತ್ರ, ಭಗವದ್ಗೀತಾ ಎಲ್ಲ ಇದು ಬರ್ಸಿದ್ರು. ಇನ್ನು ಸುರೇಶ್ವರ ಶಬ್ದ ಬಂದದಲ್ಲ ಟಿಪ್ಪಣಿಯಾಗ, ಇದ್ರ ಕಥೆ ಏನು ಅಂತ ಕೇಳಿದ್ರೆ, ಈ ಸುರೇಶ್ವರಾಚಾರ್ಯ ಅದು ಅವ್ರ ಹೆಸರಲ್ಲ. ಅವರು ಕುಮಾರ ಭಟ್ಟ ಅಂತ ಪೂರ್ವ ಮೀಮಾಂಸಾ ವಾರ್ತಿಕಕಾರದ ಆ ಕುಮಾರ ಭಟ್ಟನ ಶಿಷ್ಯ ಮಂಡನ ಮಿಶ್ರ ಅಂತ ಪ್ರಸಿದ್ಧ. ಅದಕ್ಕೆ ಶಂಕರಾಚಾರ್ಯರು ವ್ಯಾಸರೇಳನ ಭಾಷ್ಯ ಬರಿ ಅಂದ್ರು, ಬರ್ಬಿಟ್ರಿ ಅವರು. ಆದ್ರೂ ತಿಳಿಯಬಹುದು. ಯಾಕ ಬಹಳ ಪಾಂಡಿತ್ಯ ಅಂತಾರ. ಈ ನಮ್ ಭಾರತದ ಒಬ್ಬ ಅವನ ಹೆಸರು ಏನೋ ಆಯ್ತು, ಅಮೇರಿಕಾಗ ಹೋಗಿ ಭಾಷಣ ಮಾಡ್ತಿದ್ದತ್ತ. ಅಮೇರಿಕಾದವ್ರು ಡಿಕ್ಷನರಿ ತೆಗೆದು ನೋಡ್ತಿದ್ರತ್ತ, ಇವನ್ ಹೇಳೋ ಶಬ್ದ ಏನೈತೆ ಅದರ ಅರ್ಥ. ಹಂಗ ಪ್ರಕಾಂಡ ಪಂಡಿತರೇನು ಇರ್ತಾರಲ್ಲ, ಅವ್ರು ಶಾಸ್ತ್ರೀಯ ಶಬ್ದಗಳನ್ನ ಅಷ್ಟೇ ಬಳಕೆ ಮಾಡ್ತಾರೆ. ಅದು ಶಾಸ್ತ್ರೀಯ ಶಬ್ದಕ್ಕೆ ತಿಳಿಯಿಲ್ಲ. ಹಿಂಗಾಗಿ ಭಾಷ್ಯವನ್ನು ಬರ್ದಾರ. ಅದು ಎಲ್ಲರಿಗೆ ತಿಳಿಯುವುದು. ಪೂರಾ ಭಗವದ್ಗೀತಾಗ್ ಬರ್ದಾರ, ಬ್ರಹ್ಮಸೂತ್ರಕ್ ಬರ್ದಾರ, ಉಪನಿಷತ್ತುಗಳಿಗೆಲ್ಲ ಬರ್ದಾರ. ಎಲ್ಲ ಅಂದ್ರಿಲ್ಲ, 10 ಉಪನಿಷತ್ತಿಗೆ ಬರ್ದಾರ.
ಅನಾನ ತಿಳಿವಲ್ದು ಅಂತ ಹೇಳಿ ವ್ಯಾಸರ ಹೆಂಗ್ ಹುಡುಕ್ಯಾಡಿ ಶಂಕರಾಚಾರ್ಯಗೆ ಆಯುಷ್ ಕೊಟ್ಟವಾದ್ರು ಹಂಗ ಇವ್ರ ನನ್ನ ಭಾಷ್ಯಕ್ಕ ವಾರ್ತಿಕ ಬರೀಬೇಕು. ಆ ವಾರ್ತಿಕ ಅಂದ್ರ ಅದನ್ನ ಪೂರ ಹುಡುಗನ್ ತಿಳಿಬೇಕು, ಹಂಗ್ ಬರಿಬೇಕಾದ್ರೆ ಹಂಗಂದ್ರ ಅದ್ರಾಗ ಅಲ್ಲಿ ಶಂಕ ಮಾಡೋದು ಮತ್ ಇದು ಜರ ಕಠಿಣ ಇತ್ತಂದ್ರ ಅಲ್ಲಿ ಶಂಕ ಅಂದ್ರೆ ಸಂಶಯ ಮಾಡಿ ಮತ್ ಪ್ರಶ್ನೆ ಮಾಡುದು, ಮತ್ತ ಅದಕ್ಕೆ ಉತ್ತರ ಹೇಳುದು, ಮತ್ತ ಅದಕ್ಕೊಂದು ದೃಷ್ಟಾಂತ ಕೊಡುದು, ಹಿಂಗೆಲ್ಲ ವಾರ್ತಿಕ ಅಂದ್ರ. ಇದನ್ನ ಆ ಮಂಡಲ ಮಿಸ್ಟರ್ ಏನಿದ್ದಾಗ ಅವ್ರ ನಿನ್ ಹೇಳೇನೇನು ಒಂದ್ ಸ್ವಲ್ಪ ಆದ್ರೆ ನಿನ್ನೆ ಸಮಯ ಮುಗಿದಿತ್ತು ಹೇಳಿದ್ನಿ. ಅವನ್ ಬಾಬು ಬಂದ ಅಲ್ಲಿ ಅವ ಬಹದ್ದೂರ್ ಅದರಂದ ಇನ್ನೊಂದ್ ಜರ ಐತಿ ಅದ ಕರೆನ ಸುಳ್ಳು ಅಂತ ಕೇಳ್ದ. ಅವನು ನಮ್ ಶಿಷ್ಯನೇ. ಅಂದ್ರ ಶಂಕರಾಚಾರ್ಯರು ಮಂಡಲ ಮಿಸ್ತ್ರನ್ನು ಸೋಲ್ಸಿದ್ರ ಶಾಸ್ತ್ರದಲ್ಲಿ ಸೋಲ್ಸಿದ್ರು. ಸೋತಿ ಅಂದ್ಮೇಲೆ ಇನ್ನು ನೀ ಗೃಹಸ್ಥ ಬಿಟ್ಟು ಇನ್ನು ನಾನು ಶಿಷ್ಯ ಆಗಿ ಸನ್ಯಾಸ ಆಗಂದ್ರು. ಅವಾಗ ಅದು ಉಳಿತೇನಲ್ಲಿ ಅಂದ್ರ ಅವನು ಹೇಳ್ತು ಬಂದ್ರು ಅವ ಪೂರ ಸೋತಿಲ್ಲ, ಅವನು ಅರ್ಧಾಂಗಿನ. ನಾ ಇನ್ನ ಹಾಕಿದೆ ನನ್ನ ಸೋಲ್ಸಿದೆ ಅಂದ್ರೆ ಅವ ಪೂರ ಸೋಲ್ತಾನವ ಅಂತ ಹೇಳಿದ್ರು. ಅದು ಕರೆನ ಆಯ್ತು. ಆಕೆಗೆ ಮಾಡ ಪ್ರಶ್ನೆ ನೋಡಕ್ಕೆ ಕಿರುವಂತ ವಿದ್ಯಾವಂತಿ. ಶಂಕರಾಚಾರ್ಯರು ಸಂಸ್ಕೃತದೊಳಗೆ ವಾದ ವಿವಾದ ಮಾಡ್ತಾರ ಅಂದ್ರ ಮಾಡ್ಲಕತ್ತದು. ಇವನು ಶಂಕರಾಚಾರ್ಯ ಮಾಡ್ಲಕತ್ತದ. ಆದ್ರೂ ಆಕಿ ಶಂಕರಾಚಾರ್ಯರ ಮುಣಿಯುವಂಗ್ ಕಾಣಲಿಲ್ಲ. ನಾ ಇನ್ನು ಶಾಸ್ತ್ರೋಕ್ತ ಪ್ರಶ್ನೆ ಮಾಡಿದೀನಿ ಅಂದ್ರ ನಾನ ಸೋಲ್ತೀನಿ. ನನ್ನ ಗಂಡನು ಇನ್ನು ನಾನ್ ಬಿಟ್ಟು ಸನ್ಯಾಸ ಹೋಗ್ಬಿಡ್ತಾನ. ಅದಕ್ಕೆ ಅಡ್ಡ ಹಾದಿ ಹಿಡಿಬೇಕಂದ್ರ ಅದಕ್ಕೆ ಅಡ್ಡ ಹಾದಿ ಹಿಡಿಬೇಕಂದ್ರ ಏನ್ ಅಡ್ಡ ಹಾದಿ ನೀವು ಗೊತ್ತಿಲ್ದ ಹಾದಿ ಹಿಡಿಬೇಕಂದ್ರ ಅದೇನ್ ಅವಾಗ ಶಾಸ್ತ್ರ ಪ್ರಶ್ನೆ ಮಾಡ್ಬೇಕಿಲ್ಲ, ಶಾಸ್ತ್ರೋಕ್ತವಾಗಿ ಅದು ಬಿಟ್ಟು ಯಾಕೆ ಗಂಡ ಹೇಳ್ತಿ ಕೂಡ್ತಾರಲ್ಲ, ಗಂಡ ಹೇಳ್ತಿ ಕೂಡಿ ರತಿ ಸುಖ ಪಡಿತಾರ. ಅದ್ ಹೆಂಗೈತ ಇವ್ ಪುಟ ಬ್ರಹ್ಮಚಾರಿ ಸನ್ಯಾಸಿ ಇವ್ಗೇನು ಒಪ್ಪ ಆಗ್ಬಿಟ್ಟ. ಮತ್ತಿನ್ ಕೇಳಿದ್ ಹೇಳಬೇಕು, ವಾದ ವಿವಾದ ಐತಿ. ನಾ ಸೋತ್ ಅನ್ಬೇಕಣ್ಣ, ಅವತಾರಿ ಶರೀರ ಐತಿ. ಅವಾಗ ಶಂಕರಾಚಾರ್ಯ ಅಂದರು ಈ ಸುರತ ಸುಖ ಸೆಕ್ಸ್ ಅದಕ್ಕೆ ಹೇಳ್ಬೇಕಂದ್ರ ನನಗೊಂದು 3 ತಿಂಗಳ ಟೈಮ್ ಕೊಡು, 3 ತಿಂಗಳ ಟೈಮ್ ಕೊಡಂದ್ರು. 3 ತಿಂಗಳ ಟೈಮ್ ಕೊಡುವತ್ತ ಶಂಕರಾಚಾರ್ಯ ಅಂದ್ರು 3 ತಿಂಗಳಾಕ 1 ವರ್ಷವಾದ. ಆಯ್ತು 3 ತಿಂಗಳು ಕೊಡ್ತಾನೆ ಹೋಗ್. ಅವ ಹಸ್ತಾಮಲ ಪದ್ಮಪಾಲಾಚಾರ್ಯ ಸುರೇಶ್ವರಾಚಾರ್ಯ ಇವ್ರು ಎಲ್ಲ 4 ಮಂದಿ ಶಿಷ್ಯರು ಕರೆದು ಹೆಂಗೈತಿ. ಈಗ ನನಗೊಂದು ದೊಡ್ಡ ಸಮಸ್ಯೆ ಪ್ರಶ್ನೆದಾಗ ಸಿಕ್ಕೊಂಡ್ಬಿಡತಿ. ಅದಕ್ಕ ನೀವು ಎಲ್ಲಿ ಹೋಗ್ಬೇಡ್ರಿ, ಇಲ್ಲೇ ಅತ್ಯಂತ ಮತ್ತಿಲೆ ಅವ್ರ 4 ಮಂದಿ ಶಿಷ್ಯರು ಇಟ್ಕೊಂಡು ಅಟ್ರಾಗ ಮುಂದ್ ಒಂದು 15 ದಿನದಾಗ ಆ ದೇಶದ ರಾಜ ಸತ್ತ ಕೂಡ್ಲೇನ ಸುದ್ದಿ ಗೊತ್ತಲ್ಲ. ದೇಶದ ರಾಜ ಸತ್ತ ಅಂದ್ರೆ ಎಲ್ಲ ಇಡೀ ಎಲ್ಲ ದೇಶಕ್ಕೆಲ್ಲ ಗೊತ್ತಾಗ್ಬಿಡ್ತದ.
ಎಲ್ಲ ಗೊತ್ತಾತ ರಾಜ ಸತ್ತ. ಶಂಕರಾಚಾರ್ಯ ನಡ್ರಿ ಗುಡ್ಡಕ್ಕೆ ನಡ್ರಿ, ಪರ್ವತದೊಳಗ ಗವಿ, ಆ ಗವಿಯಲ್ಲಿ ನಾ ಈ ಶರೀರ ಬಿಡ್ತೇನೆ. ಈ ಶರೀರವನ್ನ ನಾ ಗುಡ್ಡದ ಗವಿಯಲ್ಲಿ ಆ ಗವಿಯಲ್ಲಿ ಬಿಡ್ತೇನೆ. ಅದ್ರ ರಕ್ಷಣಾ ಮಾಡ್ಬೇಕು ನೀವು 4 ಮಂದಿ ಶಿಷ್ಯರು. ನಾನು ಆ ಸೂಕ್ಷ್ಮ ಶರೀರದಿಂದ ಆ ರಾಜನ ಶರೀರದಲ್ಲಿ ಪ್ರವೇಶಕ್ಕೆ ಪರಕಾಯ ಪ್ರವೇಶ ಮಾಡ್ತೇನೆ. ಆಕೆ ಉತ್ತರ ಹೇಳೋದಕ್ಕೆ. ಆದ್ದರಿಂದ ನಾ ಬರುವ ತನಕ ಈ ಸ್ಥೂಲ ಶರೀರವನ್ನು ನೀವು ರಕ್ಷಣಾ ಮಾಡ್ಬೇಕು ಅಂತೇಳಿ ಆಯ್ತು. ಗುರುಗಳು ಶಿಷ್ಯರು ಯಾಕೋ ಅನ್ಕೋತ ಏನು ಆ ರಾಜ ಸತ್ತಿದ್ದ ಏನ ಮಣ್ಣು ಕೊಟ್ಟಿಲ್ಲ, ಕೊಂದರ್ಸಿ ದೊಡ್ಡ ಮೆರವಣಿಗೆ ಅವ್ರು ನಡೆದತೆ. ಆ ಮೆರವಣಿಗೆ ನಡೆದಾಗ ಹೋಗಿ ಅವ್ರ ಶರೀರದಾಗ ಸೇರಿಬಿಟ್ಟು ಶಂಕರಾಚಾರ್ಯ ಸೇರ್ಬಿಟ್ಟು ಕೂಡಲೇ ಅಲ್ಲಿ ಹಿಂಗ ಬೇದ್ದ ಹೆಣ ಯಾವ್ದು ಕೂತ್ ಬಿಡ್ತ. ಎಲ್ಲಾರು ನೋಡಿದ್ರೆ ರಾಜ ಜೀವಂತ ಮತ್ ತಿರುಗಿ ಮತ್ತೆ ಜೀವ ಇಳಿಸೋದ್ರು ಎಲ್ಲರೂ. ಈಗ ಬಾಳ ಚಲೋ ಆದ ಜೀವ ಮತ್ ಮತ್ತು ಬೇಷ್ ಎಲ್ಲ ಮತ್ ರಾಜವಾಳಿ ಕುಂದರ್ಸಿ ಎಲ್ಲ ಆನಂದ್ ಪಟ್ಟ ಮೇಲೆ ಅಲ್ಲಿ ಅದು ಹಿಂದೆಗಡೆ ರಾತ್ರಿ ಆಕಿ ರಾಣಿ ಆಕಿ ಗಂಡ ಹೇಳ್ತಿ ಮನ್ಕೋತಿದ್ರಲ್ಲ ದಿನ ಹಂಗ್ ಮನ್ಕೊಂಡ್ರು. ಆದ್ರೆ ಆ ಮೊದಲಿನ ನನ್ನ ಗಂಡ ನಾನು ಕೂಡ ಸೆಕ್ಸ್ ಹೆಂಗ್ ಮಾಡ್ತಿದ್ದ ಅಲ್ಲಿ ಚೇಂಜ್ ಆಯ್ತು. ಆಕಿ ಅಂದವರು ಅಲ್ಲಿ ಗಣೇಶ್ ಪೇಟದಾಗ ಜಡಿ ಮಠದಾಗ ಒಂದು ಕೆಲಸ ಅರ್ಧಾಕ್ ನಿಂತಿತ್ತು. ಅದನ್ನ ಪೂರ ಆಯ್ತೋ ಇಲ್ಲೋ ಅಂತ ಕೇಳಿದ್ರು. ಈಗ ನಾನು ಬೇಜಾರದಾಗದೆ, ನಾನೇನು ಕೇಳೋದಿಲ್ಲ, ನನಗೆ ವಿಶ್ರಾಂತಿ ಬೇಕು, ಯಾವ ಮಾತು ಕೇಳೋದಿಲ್ಲ. ಯಾಕಂದ್ರೆ ಸತ್ತಾವ್ ತಿರುಗಿ ಬಂದೇನ, ಯಾವುದೋ ಪ್ರಶ್ನೆ ಬೇಡ ಅಂತ ಹೇಳ ಆಯ್ತಂದ್ರು. ಆದ್ರ ನನ್ನ ಗುಣ ನನ್ನ ಗಂಡ ಹೆಂಗ ಕೂಡ್ತಿದ್ದ ಮತ್ ನೀವು ಕೂಡಿದ್ದಕ್ಕೂ ಫರಕ್ ಬಿತ್ತು. ಆಕೆ ಕಣ್ಣು ಹಿಡ್ದ ಇವ ನನ್ನ ಗಂಡ ಅಲ್ಲ. ಆದ್ರೂ ಕೂಡ ಸತ್ತು ಹೋದ ಬಂದನಂದ್ರ ಇನ್ನೊಂದು 50 ಅಲ್ಲ ಇದು ನನ್ನ ಪುಣ್ಯ ಇಲ್ಲ. ಅದಕ್ಕ ಇದನ್ನ ಕೆದರೋದ್ ಬೇಡ, ಸುಖ ಪಡೆಯೋ ಅಂತ ಹೇಳಿ ಆಕಿ ಏನೂ ಮಾಡಲಿಲ್ಲ ತಿಳ್ಕೊಂಡು ನಡೆದ್ರು. ಅಲ್ಲಿಂದ 1 ತಿಂಗಳು ಹೋಯ್ತು. ಇವು ಅದ್ರಾಗ ಇವನು ಹಂಗ ನಡೆದ್ ಬಿಟ್ಟ. ಅವ ಶಿಷ್ಯ ಪದ್ಮಪಾದಾಚಾರ್ಯ ಅವ ಭಿಕ್ಷಾ ಬೇಡ್ಕೋತಾರ. ಆದ್ಮೇಲೆ ಇವನು ಬಂದ ಏ ಭಗವಂತ ಏನಿ ಹೋಗಿ ಕೂತೀವೋ ಯಪ್ಪ, ಬಾರೋ ಯಪ್ಪ ಚೂರಾಳ ಕಿಡಿಕ್ಯಾಗ ಬಂದು ಪದ್ಮಪಾದಾಚಾರ್ಯ ಅಲೋ ನಾ ಇದ್ರಾಗ ಕೂತ್ಬಿಟ್ಟೇನೆ. ಬರ್ದೆ ಅದ್ ಸುಮ್ಮ ಹಂಗ ಸೊನ್ನೆ ಕೈ ಮಾಡ್ಬಿಟ್ಟ ಅಂತೇಳಿ ಹಿಂದೆಗಡೆ ದೇಹ ಬಿಟ್ಟ ಇಲ್ಲಿ ಏನಿತ್ತಲ್ಲ ಗುಡ್ಡ ಗವ್ಯ
ಆ ಶರೀರದಲ್ಲಿ ಪ್ರವೇಶ ಪರಕಾಯ ಪ್ರವೇಶ ಅದಕ್ಕೆ ಅವಾಗ ಆಮೇಲೆ ಆಕೆ ತಿಳಿ ಹೋಗ ಆಕೆ ತಿಳಿ ಯಾರು ಮಂಡಲ ಮಿಶ್ರನ ಹೇಳ್ತೀಯ ಹೋಗ ಏನ್ ಕೇಳ್ತೀಗ ಏನ್ ಕೇಳ್ತಿ ಕೇಳ ಅಂದ್ಕೊಂಡಾನ ಮತ್ತ ಗಂಡ ಹೇಳ್ತಿ ಕೂಡಿ ಸುಖ ಅನುಭವಿಸ್ತಾರ ಅದ್ರ ಹಂಗ ಅದ್ರ ಬಗ್ಗೆ ಕೇಳ್ತಾರಕಿ ಈಗ ಏನ್ ಕೇಳ್ತಿ ಕೇಳತಿ ಅಂದ್ಮೇಲೆ ನೀ ಕೆಟ್ಟಿ ಅದ್ರ ನೀನು ಮೊದಲನೇ ಉಳಿದಿಲ್ಲ ನೀ ಭ್ರಷ್ಟ ಆಗಿ ಸಾಧ್ಯ ಇದೇನ್ ಶರೀರ ಐತಲ್ಲ ಪವಿತ್ರ ಯಾವುದೊಂದು ಕಲೆ ಇರ್ಕಿಲ್ಲ ಆಗ ಮತ್ತೆ ನೀ ಅನುಭವಿಸಿಲ್ಲ ಅಂದ್ರೆ ಹೇಳಕ್ ಬರಂಗಿಲ್ಲ ಮತ್ ಹೇಳ್ತೇನೆ ನೀ ಅನುಭವಿಸಿ ಕೇಳುವ ಕಡಿ ಅವಾಗ ಪೈಖಾನೆ ಅಂತಾವಿದ್ವು ಅಂದ್ರ ತೆಗ್ಗ ತೆಗೆದ್ ಬಿಡ್ತಿದ್ರು ಮ್ಯಾಲಿ ಸಂಡಾಸದ ಕುಂದ್ರೋದ್ ಮಾಡ್ತಿದ್ರು ಕೆಳಗ ಬಾಳಿ ಬಕೆಟ್ ಇಡ್ತಿದ್ರು ನೀವು ಬಯಲ್ ಕಡೆ ಕೂತದಾಗ ಬೀಳ್ತಿತ್ತು ಆ ಭಂಗಿ ಹೆಣ್ಮಗಳು ಬಂದ್ ಅದನ್ನ ತಗೊಂಡ್ ಹೋಗಿ ಚೆಲ್ಲಿ ಸ್ವಚ್ಛ ಮಾಡಿ ಇಡ್ತಿದ್ರು ಆಕಿ ಬಂದ್ ಬಕೀಟ್ ತಗೊಂಡು ನೀವು ಶಂಕರಾಚಾರ್ಯರು ಇದಕ್ಕೆ ಮತ್ತ ಹಾಕಿದ್ ಇಬ್ಬರದು ಮಾತಾಡ ಅವಾಗ ಬಯಲ್ ಕಡೆ ಬಕೆಟ್ ಬಾಡಿ ಬಕೆಟ್ ಅಂತಾರೆ ಬಾಡಿ ಅಂತೀರಿ ಅದನ್ನ ತಗೊಂಡು ಹೋಗಲಕತ್ತದ್ರು ಹೊಲಸ್ ನಾಡ್ಲಕತ್ತು ಬಾಳಿ ನೋಡಿ ಶಂಕರಾಚಾರ್ಯ ಬಾಯ್ಲತ್ ಕರೆದು ಬಾಯ್ಲತ್ ಕರೆದು ಆಕಿ ಆ ಪೈಖಾನಿ ಸ್ವಚ್ಛ ಮಾಡಕ್ ಆಕಿ ಆ ಮಲ ತುಂಬಿದ ಬಕೆಟ್ ಬಾಡಿ ತಗೊಂಬ ಹೇಳಿ ಏನ್ ನೀಡ ಎತ್ತ ಆವಾಗ ಆಕಿನ ಕಾಲದ ನಾವು ನೋಡಿ ತಾಂಬರ್ ದುಡ್ಡು ಇದ್ದು ತಾಂಬರ್ ದುಡ್ಡು ತೂತಿನೂ ಇದ್ದು ಗಟ್ಟಿನೂ ಇದ್ದು ಅವು ಅದು ಹಳಿರಾಗಿ ಜಂಗ್ ಹಿಡಿದು ಅದು ಏನೇ ಬಾಳ ಇದಾಗ್ಬಿಟ್ಟಿತ್ತ ದುಡ್ಡ ಆ ದುಡ್ಡು ತಗೊಂಡು ಆ ಹೇಳಿನ ಬಕೆಟ್ನಲ್ಲಿ ಹೋಗ ಶಂಕರಾಚಾರ್ಯ ಒಂದ್ 15 ನಿಮಿಷ ಏನ್ರ 15 ನಿಮಿಷ ಬಿಟ್ಟ ಮೇಲೆ ನಾ ದುಡ್ಡು ಹಾಕಿಲ್ಲ ಅದನ್ನ ತೆಗೆದುಕೊಡ ಅನ್ಕೊಳ್ಳ ಆಕಿ ಕೈ ಹಾಕಿ ಅದನ್ನ ಹುಡುಕಾಡಿ ತೆಗೆದ್ ತೊಳೆದು ಕ್ವಾಟ್ರು ಚಕ್ ಆಗೈತಿ ಎಕ್ದಮ್ ಹೊಳಿಲಕ್ಕೆ ಆ ಮಂಡಲ್ ಮಿಶ್ರನ್ ಹೇಳ್ತೀಗ ಹೇಳ ಶಂಕರಾಚಾರ್ಯ ಈ ಹೇಲ್ ಐತಲ್ಲ ಹೇಲ್ ಹುಳಿ ಐತಿ ಹುಳಿ ಐತಿ ಅಂದ್ರೆ ತಿಂದೇಳ ತಗೊಂಡು ಹೇಳಿ ಈ ಮಲ ಹೇರ ಹುಳಿ ಐತೆ ಅಂದ್ರೆ ತಿಂದು ನೋಡಿ ತಿಳ್ಕೊಂಡನ್ನಿ ಆ ದುಡ್ಡಿನ ಸಹಾಯದಿಂದ ನೋಡಿ ಹೇಳಿ ಹಂಗ ಈ ದೇಹ ಪವಿತ್ರ ಐತಿ ಮತ್ತೊಂದು ದೇಹದಿಂದ ನಾ ಅನುಭವಿಸಿ ಹೇಳಿ ಪರಕಾಯಿ ಪ್ರವೇಶ ಮಾಡಿ ಉತ್ತರ ಕೊಟ್ಟೇನಿ ಅಂತ ಕೈ ಮಾಡಿ ಈಗ ಪೂರ ಸೋತ್ ಅವನ್ ಸನ್ಯಾಸ ಕೊಟ್ ಅವಾಗ ಏನು ಸುರೇಶ್ವರಾಚಾರ್ಯ ತಿಳಿ ಅದ್ರ ಬಂದ ಟಿಪ್ಪಣಿಯಾಗ ಆ ಸುರೇಶ್ವರಾಚಾರ್ಯ ಅಂತೇಳಿ ಅವಾಗ ಹೆಸರೇ ಅವನು ಶಿಕ್ಷಣ ಮಾಡ್ಕೊಂಡು ನಾ ಏನು ಎಲ್ಲಕ್ಕೂ ಭಾಷ್ಯ ಬರ್ದೇನೆ ಬ್ರಹ್ಮಸೂತ್ರಕ್ಕ ಭಗವದ್ಗೀತಾಗ ಉಪನಿಷತ್ತಿಗೆ ಎಲ್ಲ ಭಾಷೆ ಹೋದಿಲ್ಲ ಅದ್ರ ಮ್ಯಾಲ ಎಲ್ಲಕ್ಕೂ ವಾರ್ತಿಕ್ ಬರಿ ಅಂದ ಹೂ ಅಂದ
ಒಂದು ಕೂಡಲಿನ ಎಷ್ಟು ವೇದಾಂತಿಗಳಿದ್ರಲ್ಲ ನಮ್ ಭಾರತದಲ್ಲಿ ಎಲ್ಲರೂ ವಿರೋಧ ಆಗ್ಲತ್ತೊಟ್ರು. ಏನ್ ಮಾಡ್ತೀರಿ ಶಂಕರಾಚಾರ್ಯರ, ಅವ ಕರ್ಮದಿಂದ ಮುಕ್ತಿ ಹೇಳೋ ಮನುಷ್ಯ. ಆ ಈಗ ಮತ್ತ ಅವ ಏನ್ ಹಿಂಗ್ ಬರ್ತಾನ, ಅದ್ವೈತ ಬರ ಬರ್ತಾನವ. ಅವ ದ್ವೈತ ಮಾರ್ಗ ಕರ್ಮದಿಂದ ಮುಕ್ತಿ ಅಂತ ಅವನ ಕೈಯಾಗಿದ್ದಾನ. ಎಲ್ಲ ನಮ್ಮ ಪ್ರಾಪರ್ಟಿ ಇದು. ಅದ್ವೈತ ಸಿದ್ಧ ಮಾಡೋ ಪ್ರಾಪರ್ಟಿ ಇದ್ರ ಅವನ ಕೈ ಬಿಡ್ತು. ಸರಿಯಾ? ಅದು ಎಲ್ಲ ಸುರೇಶ್ವರಾಚಾರ್ಯ. ಮತ್ ನಾನು ಇಲ್ಲಿ ತನ ಏನ್ ಮಾಡಿದ್ರು, ಜೀವ ಬ್ಯಾರೆ ದೇವ್ರನ್ನ ಬ್ಯಾರೆ, ಕರ್ಮದಿಂದ ಮುಕ್ತಿ ಆಕತಿ ಹಿಂಗ ಬರ್ಕೋತ್ ಬಂದೇನ. ಆದ್ರಿಂದ ಇವ್ರು ಹಿಂಗತ್ತೇಳಿ ಸುರೇಶ್ವರಾಚಾರ್ಯ ಏನ್ ಮಾಡ್ದ, ಒಂದು ಸಂಸ್ಕೃತ ಗ್ರಂಥ ಬರ್ದ, ನೈಷ್ಕರ್ಮ ಸಿದ್ಧಿ ಅಂತ ಗ್ರಂಥ ಬರ್ದ. ನೈಷ್ಕರ್ಮ ಸಿದ್ಧಿ ಅಂದ್ರ ಕರ್ಮದಿಂದ ಮುಕ್ತಿ ಸಿದ್ಧಿಸೋದಿಲ್ಲ. ಆ ನೈಷ್ಕರ್ಮ ಸಿದ್ಧಿ ಐತೀಗ. ಹೌದೌದೌದೌದು, ಬರಾಬರಿ ಶಂಕರಾಚಾರ್ಯ ಬರೋಬರಿ ಆರಿಸ್ತಾ ಇದ್ದಾರೆ ಅಂತೇಳಿ ಅವ್ರು ಎಲ್ಲ ಅದಕ್ಕೆ ತಿಳಿಯಲ್ಲ. ಅದಕ್ಕ ಮತ್ತ ಸಂಶಯ ಮಾಡು, ಮತ್ತ ಉತ್ತರ ಹೇಳು, ಅದಕ್ಕೆ ಒಂದು ದೃಷ್ಟಾಂತ ಕೊಡುದು, ಹಿಂಗೆಲ್ಲ ಮಾಡಿ ಸಂಪೂರ್ಣ ಬ್ರಹ್ಮಸೂತ್ರ, ಭಗವದ್ಗೀತಾ, ಉಪನಿಷತ್ತುಗಳು ಎಲ್ಲರ ಮೇಲೆ ವಾರ್ತೆಗೆ ಬರ್ದಾರ. ಅದಕ್ಕೆ ಅಲ್ಲೊಂದು ಅವ್ರು ಬರೆದ ನೈಷ್ಕರ್ಮ ಸಿದ್ಧಿ ಒಳಗ ಒಂದು ದೃಷ್ಟಾಂತ ಬರ್ದಾರ ಅವರು ಸುರೇಶ್ವರಾಚಾರ್ಯರು. ಅದನ್ನ ಹೇಳ್ತಾನೆ ಈಗ. द्रविड़ देशवासी जनों की विषय संगति की न्याय अंದ್ರ ಅಂದ್ರ ಅರ್ಥ, ಅದರದ ಅರ್ಥ ಏನ ಅಂತ ಕೇಳಿದ್ರೆ, ದ್ರವಿಡ ದೇಶವಾಸಿ ಜನೋಕಿ ಸಂಗತಿ ಕಿ ನ್ಯಾಯ ಅಂತಂದ್ರ, ದ್ರವಿಡ ದೇಶ ಏನೈತಲ್ಲ ಇಲ್ಲಿ ನಮ್ಮ ಭಾರತದಲ್ಲೇ ಅದೊಂದು, ಅದಕ್ಕೆ ಮೊದಲಿನ ಹೆಸರು. ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಆ ದುಡ್ಡಂತ ಅವ್ರು ಅಂದ್ರ ಆ ನೈಷ್ಕರ್ಮ ಸಿದ್ಧಿಯಿಂದ ಕರ್ಮವನ್ನು ಖಂಡನ ಮಾಡ್ಯಾರ. ಆದ್ರೂ ಒಂದು ದುಡ್ಡು ಅಂತ ಕೊಟ್ಟಾರ. ಏನ್ ಅಂದ್ರ ದ್ರವಿಡ ದೇಶವಾಸಿ ಜನರ ಸಂಘ ಮಾಡಿತ್ತು ಅಂತೇಳಿ. ಅಂದ್ರೇನು, ಆ ದ್ರವಿಡ ದೇಶವಾಸಿ ಸಂಘ ಮಾಡಿದಂದ್ರೆ ಅವ್ರ ದ್ರವಿಡ ದೇಶ ಇದ್ದಾವ, ಅವ್ರ ತಂದೆ ಸತ್ತಿರ್ತಾನಿಲ್ಲ, ಅವ್ರ ತಂದೆ ಸತ್ತಿದ್ರೆ ಆ ತಂದೆಯ ಶ್ರಾದ್ದ ಮಾಡ್ತಾರ. ಶ್ರಾದ್ದ ಗೊತ್ತೈತೇನು, ಸತ್ತವ್ರಿಗೆ ಮಾಡೋದು, ಅದನ್ನ ಮಾಡ್ತಿದ್ರು ಅವ್ರು. ಮಾಡೋ ವೇಳೆದಾಗ ಹೆಂಗ್ ಮಾಡ್ತಿದ್ರಂದ್ರ, ಒಬ್ಬ ಆ ಊರಿಗೆ ಬೀಗ ಯಾವರ ಪಾವಣೆಯ ಹೊಸ ಮನುಷ್ಯ ಬಂದಿರ್ತಾನಲ್ಲ, ಅವನ್ ಕರ್ಕೊಂಡ್ರು. ಅವನ್ ಕರ್ಕೊಂಡ್ಬಂದ ಅವ್ ಜಳಕ ಮಾಡ್ಸು, ಕೊಬ್ಬರಿ ಎಣ್ಣೆ ಹಚ್ಚಿ ಮೈ ತಿಕ್ಕಿ ಅವ್ ಜಳಕ ಮಾಡಿ, ಅವ್ ಎಲ್ಲಾ ಏನ್ ಬೇಕಾದ ಅಡಿಗೆ ಮಾಡಿ ತಿನಿಸ್ ಉಣಿಸ್ ಸಂತೋಷ ಎಲ್ಲ ಮಾಡೋದು. ಆದ್ರೆ ಊಟದಾಗ ವಿಷ ಆಗ್ತದೆ, ಕೊಳ್ಳಾಗ ಹಾರ ಹಾಕಿ ಎಲ್ಲ ಮಾಡೋದು, ಪೂಜೆ ಮಾಡೋದು. ಅವನು ಕಡೆಗೆ ಏನ್ ಮಾಡೋದು, ವಿಷ ಹಾಕೊಂಡು ಕರ್ಮ ಈ ರೀತಿ ಐತೆ. ಇದು ಬರ್ದಾರ. ಇದು ಸ್ವರ್ಗ ಬ್ರಹ್ಮಲೋಕ ಇಂತ ವಿಷಯ ಸುಖಗಳೆಂಬ ಈ ಸುಖ ಇದು ತೋರಿಸ್ತರೆ, ಕರ್ಮ ದುಃಖಕ್ಕೆ ಕಾರಣ ಐತಿ ಅನ್ನೋದಕ್ಕೆ ಈ ದೃಷ್ಟಾಂತ ನೈಷ್ಕರ್ಮ ಸಿದ್ಧಿ ಬರ್ದಾಗ ವೇದಾಂತಿಗಳೆಲ್ಲ ನಿನಗೆ 1000 ನಮಸ್ಕಾರ ಅಂತ ಗೊತ್ತಿಲ್ಲ. ಹೇಗ್ ಆ ಟಿಪ್ಪಣಿ ಒಳಗಿಟ್ಟೆಲ್ಲ ಅರ್ಥ ಐತ್ರಿ.
ಹಾ ಇರ್ಲಿ ಈಗ ಈಗೂ ಹೋಗ್ಲಿಲ್ಲ ಗಾಡಿ ಮುಂದ ಇನ್ನೊಂದ್ ಜನ ಹಾ ಆ ಟಿಪ್ಪಣಿ ಮುಗೀತು तैसे उपासना फल जो अंगीकार करे तो ಅದರಂತೆ ಏನೈತಿ उपासना की मानस कर्म होवे हैं और कर्म का फल ಅನಿತ್ಯ ಇಟೋ ತನ ನಾವು ಕರ್ಮದ ಬಗ್ಗೆ ಹೇಳಿದೇವೆ ಆದ್ರೆ ಉಪಾಸನ ಐತೆಲ್ಲ ಯಾಕಂದ್ರ 4 ವೇದಗಳನ್ನ 4 ವೇದಗಳಲ್ಲಿ ವ್ಯಾಸರು ಏನ್ ಮಾಡ್ಯಾರ ಅಂದ್ರ ವೇದವನ್ನು ವಿಭಾಗ ಮಾಡ್ಯಾರ ಆ ಒಂದೊಂದು ವೇದದಲ್ಲಿ 3 ಭಾಗ ಮಾಡ್ಯಾರ 3 ಭಾಗ 840 ಶಾಖೆಗಳನ್ನ ಆರಂಭದಲ್ಲಿ ಮೊದಲಿನ ವೇದದ ಮೊದಲ ಭಾಗ 840 ಶಾಖೆಗಳನ್ನ ಇವು ಬರೇ ಕರ್ಮ ಬೋಧ ಮಾಡ್ತಾವ ಆದ್ದರಿಂದ ಇದಕ್ಕ ಕರ್ಮಕಾಂಡ ಅನ್ರಿ ಮತ್ ನಡುವಿನ ಕೆಲವೊಂದು 232 ಶಾಖೆಗಳು ಅವು ಮಾನಸ ಕರ್ಮ ಕ್ರಿಯಾ ಅವು ಉಪಾಸನೆಯನ್ನು ಬೋಧ ಮಾಡ್ತಾವ ಅತ್ ಇದಕ್ಕೆ ಉಪಾಸನಾ ಕಾಂಡ ಅಪರ ಬೇರೆ ಮಾಡಿ 108 ಶಾಖೆಗಳು ವೇದದ ಅಂತಕ್ಕೆ ಕಡೆಗೆ ಬರೋ ಅವು ಉಪನಿಷತ್ತು ಅದಕ್ಕ ಜ್ಞಾನ ಕಾಂಡ ಕರ್ಮಕಾಂಡ ಉಪಾಸನಾ ಕಾಂಡ ಜ್ಞಾನ ಕಾಂಡ ಹಿಂಗ್ 3 ಭಾಗ ಮಾಡಿ ಯಾರಿಗೆ ಕರ್ಮ ಮಾಡೋರು ಈ ಕಡೆ ಹೋಗ್ರಿ ಉಪಾಸನಾ ಮಾಡೋರು ಈ ಕಡೆ ಬರ್ರಿ ಜ್ಞಾನ ಬೇಕಾದವ್ರು ಉಪನಿಷತ್ಗಳ ಹೆಚ್ಚು ಸುಲಭ ಮಾಡಿದ್ದರಿಂದ ಆ ವ್ಯಾಸರಿಗೆ ವೇದ ವ್ಯಾಸ ಅಂತ ಬಂತು ಆದ್ದರಿಂದ ಇಲ್ಲಿ ಏನಪ್ಪಾ ಅಂದ್ರೆ ಮೋಕ್ಷ ಅನಿತ್ಯ ಕಾಯ್ದೆ ಉಪಾಸನಾನು ಮಾನಸ ಕ್ರಿಯೆ ಐತಿ ಕರ್ಮದ ಫಲ ಅನಿತ್ಯ ಇರ್ತೈತಿ ಆದ್ದರಿಂದ ಉಪಾಸನಾ ರೂಪ ಕರ್ಮ ಫಲ ಕೂಡ ಮೋಕ್ಷ ಕೊಡಂಗಿಲ್ಲ ಅಂತೇಳಿ ಇಲ್ಲಿ 377ನೇ ಅಂಕಕ್ಕ ಆರತಿ ಚಾಲು ಆಗುವುದೈತಿ ಮಠದಲ್ಲಿ ಆದ್ದರಿಂದ 1 ತಾಸಾಗಿ ಹೋಗಿದೆ ಇಲ್ಲಿಗೆ ವಿಷಯ ಸಮಾಪ್ತಿ ಆಗಲಿ ಜಯ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ